ಮನೆಯಲ್ಲಿ ವಾಸ್ತು ನಿಯಮಗಳ ಪಾಲನೆ ಬಹುಮುಖ್ಯವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಅದು ಮನೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಮುಖ್ಯವಾಗಿ ಮನೆ ಮಂದಿಯ ಪ್ರಗತಿ ಮತ್ತು ಯಶಸ್ಸಿನ ಅಡೆತಡೆಗಳು ಎದುರಾಗುತ್ತೆ. ಮನೆ ಮಂದಿಯಲ್ಲಿ ಪದೇ ಪದೇ ಆರೋಗ್ಯ ಸಮಸ್ಯೆ, ಮದುವೆ, ಮಕ್ಕಳನ್ನು ಪಡೆಯುವಲ್ಲಿ ವಿಳಂಬಗಳು, ಮನೆ ಮಂದಿಯಲ್ಲಿ ನಿರಂತರ ಜಗಳ, ಕುಟುಂಬ ಬೆಳವಣಿಗೆ ಮತ್ತು ಸಮೃದ್ಧಿಯಲ್ಲಿ ತೊಂದರೆಗಳು ಉಂಟಾಗುತ್ತೆ. ಇದರೊಂದಿಗೆ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತೆ. ವಾಸ್ತು ಸಂಬಂಧಿತ ಸಮಸ್ಯೆಗಳನ್ನು ಸರಿಪಡಿಸಲು ಕೆಲವು ಸರಳ ಪರಿಹಾರಗಳು ಇವೆ. ಹರಿಯುವ ನೀರು, ಕೊಳ ಅಥವಾ ಕಾಲುವೆಗಳಲ್ಲಿ ಮೀನುಗಳನ್ನು ಬಿಡುವುದು, ನಾಯಿ ಇರುವೆಗಳಿಗೆ ಆಹಾರ ನೀಡುವುದು, ಹೆಣ್ಣು ಮಕ್ಕಳ ಶಿಕ್ಷಣ, ಮದುವೆಗೆ ಸಹಾಯ ಮಾಡುವುದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ, ನೀರು ಒದಗಿಸುವುದು, ಸೂರ್ಯನಿಗೆ ಅರ್ಘ್ಯ, ಪೂರ್ವಜರಿಗೆ ತರ್ಪಣ ನೀಡುವುದರಿಂದ ಮನೆಯ ವಾಸ್ತು ದೋಷಗಳು ಸರಿಪಡಿಸಿಕೊಳ್ಳಬಹುದು. ಜತೆಗೆ ಮನೆಯ ಮುಖ್ಯ ದ್ವಾರದ ಬಣ್ಣ ಪೂರ್ವ ದಿಕ್ಕಿನಲ್ಲಿದ್ದರೆ ಕಿತ್ತಳೆ ಅಥವಾ ಚಿನ್ನದ ಬಣ್ಣ, ಉತ್ತರ ದಿಕ್ಕಿನಲ್ಲಿದ್ದರೆ ಆಕಾಶ ನೀಲಿ, ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಬಿಳಿ ಅಥವಾ ತಿಳಿ ಹಳದಿ ಬಣ್ಣ ಸೂಕ್ತವಾಗಿದೆ. ಮನೆಯ ಮೆಟ್ಟಿಲುಗಳನ್ನು ಯಾವತ್ತೂ ದಕ್ಷಿಣ, ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಮೆಟ್ಟಿಲುಗಳ ಸಂಖ್ಯೆ ಯಾವಾಗಲೂ ಬೆಸವಾಗಿರಬೇಕು. ಉದಾಹರಣೆಗೆ 3, 5, 7, 9, 11, 13, 17 ಮೆಟ್ಟಿಲುಗಳನ್ನು ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತೆ. ನೆನಪಿಡಿ, ಶಿವನ ಪ್ರಾಣ ಪ್ರತಿಷ್ಠೆಯನ್ನ ಮನೆಯೊಳಗೆ ಎಂದಿಗೂ ಮಾಡಬಾರದು ಎನ್ನುತ್ತಾರೆ ವಾಸ್ತು ತಜ್ಞರು. ಇದೇ ರೀತಿಯ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.